ನನಗೆ ಫಸ್ಟು ನಾವು ಸ್ಕ್ರಿಪ್ಟಿಗೆ ಅಂತ ಕೂತಾಗ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ವಿ. ಆ ಕ್ಯಾರೆಕ್ಟರ್ ಡಿಸೈನ್ ಆಗಬೇಕಾದ್ರೇ ನಾವು ಅಂದರೆ ಕ್ಯಾರೆಕ್ಟರ್ನ ಫಸ್ಟು ಪೋರ್ಟ್ರೇ ಮಾಡಿದ್ವಿ. ಸೊ ಹಾಗಾಗಿ ನನಗೆ ನೋಡಿದಾಗ ಚಂದನ್ ಅವರೇ ಬೆಸ್ಟು ಅಂತ ಅನ್ನಿಸ್ದಾಗ ನಾನು ಚಂದನ್ ಅವ್ರನ್ನೇ, ಯಾಕೆಂದರೆ ಅವ್ರದ್ದು ಒರಿಜಿನಲ್ ಕ್ಯಾರೆಕ್ಟರ್ ಕೂಡ ಹಂಗೆ ಇದೆ. ಒಂಥರ ತಮಾಷೆ ಮಾಡ್ತಾ ಇರ್ತಾರೆ, ನೀವೇ ನೋಡಿದ್ರಲ್ಲ ಸ್ಟೇಜ್ ಮೇಲೆ ತಮಾಷೆ ಮಾಡ್ತಾ ಇರ್ತಾರೆ, ಜೋಕ್ಸ್ ಮಾಡ್ತಾ ಇರ್ತಾರೆ. ನನಗೆಲ್ಲೋ ಒಂದು ಕಡೆ ಇದು ಸಿನಿಮಾಗೆ ಸಿಕ್ಕೋಡೆ ಕನೆಕ್ಟೆಡ್ ಇರುತ್ತಲ್ವ. ಸೊ ಹಾಗಾಗಿ ನನಗೆ ಚಂದನ್ ಅವರೇ ಓಕೆ ಆಯಿತು. ಸಿನಿಮಾ ತಂಡ ಮಾಡಿರೋದು ಇದು ನನ್ನ ಫಸ್ಟು ಡೆಬ್ಯೂ ಮೂವಿ. ಬಟ್ ನನಗೆ ಈ ಸಿನಿಮಾ ತಂಡ, ನಾನು ಸಿನಿಮಾ ತಂಡದಲ್ಲಿ ಡೈರೆಕ್ಷನ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಸಿನಿಮಾ ತಂಡದವರೇ ನನಗೆ ಎಷ್ಟೋ ಒಂದಷ್ಟು ವಿಷಯಗಳನ್ನ ಕಲಿಸಿದ್ದಾರೆ. ಅಂದರೆ ಒಳ್ಳೆಯದಾಗಿ. ನಾನೆಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದ್ರು, ಇಲ್ಲ ಡೈರೆಕ್ಟರ್ ನೀವು ಹೊಸ ಡೈರೆಕ್ಟರ್ ಅಲ್ವಾ ಅಂತ ಯಾರೂ ಇದು ಮಾಡ್ತಿರಲಿಲ್ಲ. ಡೈರೆಕ್ಟರ್ ಇದಿಲ್ಲ, ಇದು ಹಿಂಗೆ ಮಾಡಬೇಕು ಅಂತ ಹಂಗೆ ತಿಳಿಸ್ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲರೂ, ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೆ ಟೀಮ್. ಹೌದು. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ನಾನು ಕಟ್ಟಿಕೊಂಡಂತಹ ಕನಸಿಗೆ ಮೊದಲನೇದಾಗಿ ಆಶೀರ್ವಾದ ಮಾಡಿದಂತಹ ದೇವರು ಪ್ರೊಡ್ಯೂಸರ್, ಅದು ನಮ್ಮ ಶಿವ ಸರ್ ಆ್ಯಂಡ್ ಯಶಸ್ವಿನಿ ಮೇಡಮ್ ಅವರು. ದಯಾನಂದ್ ಆ್ಯಕ್ಚುಲಿ ಸರ್ ಅನ್ನೋದಕ್ಕೆ ಅವ್ರನ್ನ ನನ್ನ ಅಂಕಲ್ ಅಂತಲೇ ಅನ್ನೋದು. ನನ್ನ ಅಂಕಲ್ ಪರಿಚಯ ಹೆಚ್ಚು ಕಡಿಮೆ ಒಂದು 15-20 ವರ್ಷ. ನಾನು ಬೇಸಿಕಲಿ ಡ್ಯಾನ್ಸರ್ ಆಗಿದ್ದೆ, ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ, ದೆನ್ ಈವೆಂಟ್ ಲೈವ್ ಸ್ಟೇಜ್ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದಷ್ಟು ಕೊರಿಯೋಗ್ರಫಿ ಲೈವ್ ಈವೆಂಟ್ಸ್ ಮಾಡ್ತಾಯಿದ್ದೆ, ಕೆಲವು ಡ್ಯಾನ್ಸ್ ಕ್ಲಾಸಿಗೆ ಕೋಚ್ ಮಾಡ್ತಾಯಿದ್ದೆ. ಹಾಗೆ ಹೋಗ್ತಾ ನನಗೆ ಸಿನಿಮಾ ಹುಚ್ಚು ಮೊದಲಿಂದನೂ ಇತ್ತು. ಬಟ್ ಅದಕ್ಕೆ ಅಲ್ಲಿಂದ ಬೆಲ್ಟ್ ಹಾಕ್ಕೊಂಡು ಬಂದಿದ್ದೆ. ಸೊ ಇದ್ರ ಜೊತೆಗೆ ನನಗೊಂದಷ್ಟು ಕ್ಯಾಮ್ರಾ ರಿಲೇಟೆಡ್ ಫ್ರೆಂಡ್ಸ್ಗಳಿದ್ದರು, ಪೋಸ್ಟ್ ಪ್ರೊಡಕ್ಷನ್ ಮಾಡೋವಂಥ ಕೆಲವು ಫ್ರೆಂಡ್ಸ್ಗಳಿದ್ದರು. ಅಲ್ಲಲ್ಲಿ ಹೋಗಿ ಒಂದಷ್ಟು ಕೆಲಸಗಳನ್ನ ತಿಳ್ಕೊಂಡೆ. ಅದಾದಮೇಲೆ ಒಂದು 2-3 ಸಿನಿಮಾ ಕೆಲಸ ಮಾಡಿದೆ. ಸೊ ಹಾಗೆಯೇ ಹೇಗೆ ಇನ್ನು ಈ ಕೆಲಸಗಳು, ಅಂದರೆ ಲೈಕ್ ನಾನು ಡಬ್ಬಿ ಮೂವಿ ಮಾಡೋಕ್ಕೆ ಸಾಧ್ಯ ಆಯಿತು. ಸಿನಿಮಾನ ಆದಷ್ಟು ಬೇಗ ಬರ್ತೀವಿ. ಯಾಕೆಂದರೆ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಕಾಯೋ ಅಷ್ಟಂತೂ ಇಲ್ಲ, ಜಾಸ್ತಿ ಕಾಯೋ ಅಷ್ಟಂತೂ ಇಲ್ಲ. ಈಗೇನು ನೀವು ನೋಡಿದರೆ ಟೀಸರು, ಫಸ್ಟ್ ಆಫ್ ಆಲ್ ನಿಮ್ಮ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅನಿಸುತ್ತೆ. ನಿಮಗೇನು ಅನ್ನಿಸ್ತು ಟೀಸರು ಅಲ್ವಾ? ಆ್ಯಸ್ ನೀವೊಬ್ಬ ಆಡಿಯನ್ ಆಗಿ, ನೀವೊಬ್ಬ ರೆಸ್ನರಾಗಿ ನೀವು ತುಂಬ ಇಷ್ಟಪಟ್ಟಿದ್ದೀರಲ್ವ. ಸೊ ಜನಕ್ಕೂ ನೀವು ಹಿಂಗೆ ರೀಚ್ ಮಾಡ್ತೀರಾ. ಸೊ ಇದು ಎಷ್ಟು ಸ್ಪೀಡಾಗಿ ಹೋಯ್ತಲ್ಲ ಸಿನಿಮಾ, ಅದೇ ಥರ ಅಷ್ಟೇ ಸ್ಪೀಡಾಗಿ ಸಿನಿಮಾ ಥಿಯೇಟ್ರಿಗೂ ಬರುತ್ತೆ. ನೋಡೋದು ಆಡಿಯನ್ಸು ಮತ್ತು ನೀವುಗಳು ನೋಡೋದಕ್ಕೆ ಮುಂಚೆ ನಮ್ಮ ಸಿನಿಮಾ ಬಗ್ಗೆ ನಾವು ಹಂಗೆ ಹಿಂಗೆ ಅಂತ ಹೇಳ್ಕೊಳ್ಳೋದು ಫಸ್ಟ್ ಆಫ್ ಆಲ್ ತಪ್ಪೇ. ಬಟ್ ಒಂದು ವಿಚಾರ ಹೇಳ್ತೀನಿ, ಕೊಟ್ಟಿರೋ ಒಂದು ಸಮಯ, ಜನ ಬಂದು ಥಿಯೇಟ್ರಿಗೆ ಸಮಯ ಒಂದು ಕೊಡ್ತಾರಲ್ಲ, ಆ ಸಮಯಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಕಂಪ್ಲೀಟ್ ಕಮರ್ಷಿಯಲ್ ಮೂವಿ, ಎಮೋಷ್ನಲ್ ಮೂವಿ, ರೊಮ್ಯಾಂಟಿಕ್ ಮೂವಿ, ಲವ್ ಎಮೋಷನ್ಸ್ ಇದೆ, ಸೆಂಟಿಮೆಂಟ್ಸ್ ಇದೆ, ಮಾಸ್ ಎಲಿಮೆಂಟ್ಸ್ ಇದೆ. ಎಲ್ಲ ಆಡಿಯನ್ಸ್ಗೂ ಟಚ್ ಆಗುತ್ತೆ. ಹೆಚ್ಚು ಕಡಿಮೆ ನಿಮಗೆ ಈಗ ನಾವು ಮೊದಲು ಸಿನಿಮಾ ನೋಡ್ತಾ ಇದ್ವಿ ಗೊತ್ತಾ, ಆವಾಗ ಏನು ಫೀಲ್ ಆಗೋದು ಅಂತಂದರೆ, ಗುರು ಇದು ನಾನು ಹೀರೋ, ಆ ಕಡೆ ಅವ್ರು ನಮ್ಮಮ್ಮ, ಈ ಥರ ಕ್ಯಾರೆಕ್ಟರ್ ಫೀಲ್ ಮಾಡ್ತಾಯಿದ್ವಿ. ಆಫ್ಟರ್ ಲಾಂಗ್ ಟೈಮ್ ಆ ಥರ ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾನ ಆ ಜನರಿಗೆ ಇಳಿಸಿದ್ದೀನಿ. ಅಂದರೆ ನೋಡೋರು ತಮ್ಮ ಕ್ಯಾರೆಕ್ಟರ್ ಫೀಲ್ ಆಗಬೇಕು. ನಾನು ಕತೆಗೆ ಪ್ರಾಮುಖ್ಯತೆ ಫಸ್ಟ್ ಕೊಟ್ಬಿಡ್ತೀನಿ. ಅದೇ ಥರನೇ ಎಲ್ಲ ಸ್ಟಾರ್ಸ್ ಜೊತೆನೂ ಅವಕಾಶ ಸಿಕ್ಕಿದ್ರೆ ಎಲ್ಲ ಸ್ಟಾರ್ಸ್ಗೂ ನಾನು ಮಾಡ್ತೀನಿ ಖಂಡಿತ. ಹೊಸಬ್ರು, ದೊಡ್ಡ ಸ್ಟಾರ್ಸು. ಇದು ಕಷ್ಟವಾದ ಪ್ರಶ್ನೆ, ಇದಕ್ಕೆ ನೋ ಕಮೆಂಟ್ಸ್. ಅಲ್ಲ, ಆಸೆ ಇದೆ, ಹಾಗಂತ ಪರ್ಟಿಕ್ಯುಲರಾಗಿ ಒಬ್ರದ್ದು ಹೆಸರು ಹೇಳೋದು ಬೇಡ. ಅದು ಬಂದಾಗ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಸಿನಿಮಾ ಬಗ್ಗೆ ಹೇಳಬೇಕಾ ಅಥವಾ ಅಂದರೆ ಸಿನಿಮಾದಲ್ಲಿ ಇರೋದ್ರ ಬಗ್ಗೆ ಹೇಳಬೇಕಾ ಅಥವಾ ಸಿನಿಮಾ ಬಗ್ಗೆ ಹೇಳಬೇಕಾ? ಪ್ರೇಕ್ಷಕರಿಗೆ ಒಂದು ನಾನು ಗ್ಯಾರಂಟಿ ಪ್ರಾಮಿಸ್ ಮಾಡ್ತಾ ಇರೋದು, ಈ ಸಿನಿಮಾದ ಡೈರೆಕ್ಟ್ರಾಗಿ, ನೀವು ಥಿಯೇಟ್ರಿಗೆ ಬಂದು ನಿಮ್ಮ ಸಮಯ ಏನು 2.5 ಗಂಟೆ ಕೊಡ್ತೀರಲ್ವ, ಅಲ್ಲೆಲ್ಲೂ ನಿಮಗೆ ಬೋರ್ ಆಗಲ್ಲ ಅನ್ನೋ ಪ್ರಾಮಿಸ್ ಮಾಡ್ತೀನಿ. ಆ ವಿಚಾರದಲ್ಲಿ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ತಂಡದ ಕಡೆಯಿಂದ ಇದೆ. ನಿಮಗೆ ಫ್ರೇಮ್ಸ್ ಆಗಿರ್ಬೋದು, ವಿಜುವಲ್ ಫ್ರೇಮ್ಸು,
ಆಡಿಯೋ ಅಂದರೆ ಸೌಂಡ್ ಆಗಿರ್ಬೋದು, ಎಫೆಕ್ಟ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಯಾವುದು ಎಲ್ಲೂ ತೊಂದರೆ ಇಲ್ಲ. ಅಂದರೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಅದನ್ನು ನೀವು 100% ನೀವು ಎಂಜಾಯ್ ಮಾಡ್ತೀರಾ ಆಡಿಯನ್ಸ್ ಆಗಿ. ನಿಮ್ಮನ್ನು ಈ ಒಂದು ಸಿನಿಮಾದಲ್ಲಿ ನೋಡ್ಬಿಟ್ಟು, ಅಂದರೆ ನಮ್ಮನ್ನು ಈ ಒಂದು ಸಿನಿಮಾದಲ್ಲಿ ನೋಡಿಬಿಟ್ಟು ನೀವು ನಿಮ್ಮ ಹೃದಯಕ್ಕೆ ಹತ್ರ ನೀವು ತಗೊಳ್ತೀರಾ ಅನ್ನೋ ಗ್ಯಾರಂಟಿ ನಮಗಿದೆ.